ನೀರಿನ ಅಭಾವದ ಮಧ್ಯ ಮತ್ತೊಂದು ಶಾಕ್ ಇದೆ. ಬೆಂಗಳೂರಿನಲ್ಲಿ 2 ದಿನ ನೀರು ಪೂರೈಕೆ ಇರಲ್ಲ. ನೀರಿನ ಅಭಾವದ ಮಧ್ಯ ವಾಟರ್ ಪೂರೈಕೆ ಶಟ್ ಡೌನ್ ಆಗಿದೆ. ಬೆಂಗಳೂರಿನವರೇ ಗಮನಿಸಿ, ಫೆಬ್ರವರಿ 27, 28ನೇ ತಾರೀಕು ಅಂದ್ರೆ ನಾಡಿದ್ದು ಮತ್ತು ಆಚೆ ನಾಡಿದ್ದು ಹಲವು ಏರಿಯಾಗಳಲ್ಲಿ, ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರು ಪೂರೈಕೆ ಆಗಲ್ಲ. ತುರ್ತು ನಿರ್ವಹಣೆಯ ಕಾರಣ ಕಾವೇರಿ 4 ಹಂತದ 2 ಘಟಕಗಳು ಸ್ಥಗಿತ. ಈಗ ನಾವು ನೆಚ್ಕೊಂಡಿರೋದೇ ಕಾವೇರಿ ನೀರನ್ನ. ಬೋರ್ವೆಲ್ ಅಲ್ಲಿ ನೀರು ಬರ್ತಾ ಇಲ್ಲ. ಅಂತರ್ಜಲ ಮಟ್ಟ ಕುಸಿದಿದೆ. ಇರೋ 2,000 ಬೋರ್ವೆಲ್, 2,000 ಚಿಲ್ಲರೆ ಬೋರ್ವೆಲ್ ಅಲ್ಲೂ ಕೂಡ ಅಂತರ್ಜಲ ಮಟ್ಟ ಕುಸಿದಿದೆ ಅಂತಲೇ ಕಾವೇರಿ ನೀರನ್ನ ನಚ್ಕೊಂಡಿದೀವಿ. ಅದು ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಬಟ್ ಈಗ ಇವ್ರು ಹೇಳ್ತಾ ಇರೋದು 27, 28 ಅಂದ್ರೆ ನಾಡಿದ್ದು ಮತ್ತು ಆಚೆ ನಾಡಿದ್ದು ಬೆಂಗಳೂರಿನ ಹಲವು ಏರಿಯಾಗಳು, ಯಾವ್ಯಾವ ಏರಿಯಾ ಅಂತ ನೋಡ್ತಾ ಹೋಗೋಣ ಮುಂದಕ್ಕೆ. ಆ ಏರಿಯಾಗಳಿಗೆ ನೀರು ಪೂರೈಕೆ ಆಗಲ್ವಂತೆ. ಅಲರ್ಟ್ ಆಗಿರಿ, ಬಿ ಅಲರ್ಟ್. ನೀರಿನ ಅಭಾವದ ಮಧ್ಯ ಮತ್ತೊಂದು ವಾಟರ್ ಪೂರೈಕೆ ಶಟ್ ಡೌನ್ ಆಗ್ತಾ ಇದೆ. ಒಂದು ನಂಬಿಕೊಂಡಿದ್ದಂತಹ ಕಾವೇರಿ ವಿಚಾರದಲ್ಲಿ ತುರ್ತು ನಿರ್ವಹಣೆಯ ಕಾರಣ, ಏನೋ ರಿಪೇರಿನ ಮತ್ತೊಂದು ಮಗದೊಂದು ಆ ಕಾರಣ ಕೊಡ್ತಾ ಇದ್ದಾರೆ. 2 ಘಟಕಗಳು ಸ್ಥಗಿತವಾಗ್ತಾ ಇವೆ. ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಹನಿ ಕುಡಿಯುವ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜನ ಹನಿ ನೀರನ್ನ ಪಡೆಯೋದಕ್ಕೂ ಕೂಡ ಗಂಟೆಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಸದ್ಯ ಈಗಾಗಲೇ ಆರಂಭ ಆಗೋಗಿದೆ. ಈಗ ನಾನೀಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲ್ಸಂದ್ರ ವಾರ್ಡ್ನಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಮಲ್ಸಂದ್ರ ವಾರ್ಡ್ನ ಕುಡಿಯುವ ನೀರಿನ ಘಟಕದ ಮುಂಭಾಗದಲ್ಲಿದ್ದೇನೆ. ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಕ್ಯಾನ್ ನೀರನ್ನು ಹಿಡಿಬೇಕಾದ್ರೆ ಇಲ್ಲಿ ಬಂದು ಗಂಟೆಗಟ್ಟಲೆ ಕಾಯ್ಕೊಂಡು ನಿಂತ್ಕೊಳ್ಬೇಕಾದಂಥ ಸ್ಥಿತಿ. ಒಂದು ಕಡೆ ಸರಿಯಾದ ನೀರಿನ ಪೂರೈಕೆ ಆಗ್ತಾ ಇಲ್ಲ. ಕಾರಣ ಅಂತರ್ಜಲ ಮಟ್ಟ ಕಂಪ್ಲೀಟ್ ಆಗಿ ಕುಸಿತಿರುವಂಥ ಕಾರಣಕ್ಕಾಗಿ ಬೇಸಿಗೆಯಲ್ಲಿ ಈ ಪ್ರಮಾಣದ ಎಫೆಕ್ಟ್ ಈ ಭಾಗದ ಜನರನ್ನ ತಟ್ತಾ ಇದೆ. ಮತ್ತೊಂದು ಕಡೆ ನೀರು ಕರೆಂಟ್ ಬರ್ತಾ ಇಲ್ಲ. ಕರೆಂಟ್ ಸರಿಯಾಗಿ ಇಲ್ಲೇ ಇರುವಂಥ ಕಾರಣಕ್ಕಾಗಿ ಈ ಭಾಗದ ಜನ ಈ ಕ್ಯೂನಲ್ಲಿ ಕಾದು ನಿಂತು ನೀರನ್ನು ಹಿಡಿಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಳೆದ 1-1.5 ತಿಂಗಳಿಂದ ಈ ಭಾಗದಲ್ಲಿ ಇದೇ ಪರಿಸ್ಥಿತಿ. ಈ ಭಾಗ ಮಾತ್ರ ಅಲ್ಲ, ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಪಬ್ಲಿಕ್ ಟಿವಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ನೀರಿನ ಅಭಾವದ ಕಂಪ್ಲೀಟ್ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ ಸದ್ಯ ನಾನಿವತ್ತು ಮಲ್ಸಂದ್ರದಲ್ಲಿರುವಂತಹ ಸ್ಥಿತಿಯನ್ನು ನಾನು ನಿಮಗೆ ಅದರ ಕಂಪ್ಲೀಟ್ ಚಿತ್ರಣವನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಒಂದು ಕ್ಯಾನ್ ಈ ಭಾಗದಲ್ಲಿ ತುಂಬಬೇಕಾದ್ರೆ, ಅಂದ್ರೆ ನೀರಿನ ಘಟಕದಲ್ಲಿ ಸರಿಸುಮಾರು 10ರಿಂದ 15 ನಿಮಿಷಗಳ ಕಾಲ, ಅಂದ್ರೆ ಆ ನೀರಿನ ಫೋರ್ಸ್ ಅಷ್ಟಿದೆ. ಜೊತೆಗೆ ಇಲ್ಲಿಗೆ ಪೂರೈಕೆ ಆಗ್ತಾ ಇರುವಂತಹ ನೀರೇನಿದೆ ಅದು ಕಂಪ್ಲೀಟ್ ಆಗಿ ಕಡಿಮೆ ಆಗಿರುವಂತ ಕಾರಣಕ್ಕಾಗಿ ಇನ್ ಟೈಮ್ಗೆ ನೀರಿನ ಘಟಕಕ್ಕೆ ನೀರು ಪೂರೈಕೆ ಆಗ್ತಾ ಇಲ್ಲ. ಪೂರೈಕೆ ಆಗದೆ ಕಾರಣಕ್ಕಾಗಿ ಬರುವಂತಹ ನೀರನ್ನ ಪಡೀಲಿಕ್ಕಾಗಿ ಬರುವಂಥ ಕ್ಯಾನನ್ನು ಹಿಡಿದು ಬರುವಂಥ ಸಾರ್ವಜನಿಕರಿಗೆ ಸರಿಯಾಗಿ ನೀರು ಸಿಗ್ತಲ್ಲ. ಇದು ಈ ಭಾಗದ ಸಮಸ್ಯೆ. ಇಲ್ಲಿನ ಸ್ಥಳೀಯರಿದ್ದಾರೆ, ಮಾತನಾಡಿಸ್ತಾನೆ. ಎಷ್ಟು ದಿನದಿಂದ ಸರ್ ಇದು ಸಮಸ್ಯೆ ಆಗಿರೋದು? 1.5 ತಿಂಗಳಿಂದ ಸಮಸ್ಯೆ ಆಗ್ತಾ ಇದೆ. 1.5 ತಿಂಗಳಿಂದ ನೀರು ಕಡಿಮೆ ಆಗಿಬಿಟ್ಟಿದೆ. ಮೊದಲು 2 ಇಂಚ್ ನೀರು ಬರ್ತಾ ಇತ್ತು, ಈಗ 3/4 ಇಂಚ್ ನೀರು ಬರ್ತಾ ಇದೆ. ಅದು ಅರ್ಧ ಗಂಟೆ ಬರುತ್ತೆ, ಮತ್ತೆ ಅರ್ಧ ಗಂಟೆ ಬರಲ್ಲ. ಆಫ್ ಮಾಡಬೇಕು, ಮತ್ತೆ ಲೋಡ್ ಮಾಡೋಕ್ಕಾಗಲ್ಲ. ಹೇಗೆ ಮತ್ತೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ರಿ? ಯಾಕಂದರೆ ಬಂದಾಗ ಜನಕ್ಕೆ ನೀರು ಇನ್ ಟೈಮಿಗೆ ಸಿಗಲ್ಲ, ಹೇಗೆ ಅಂತ? ನೈಟ್ 2 ಗಂಟೆಗೆ ಬರ್ತೀವಿ. 2 ಗಂಟೆಗೆ ಬಂದು ಲೋಡ್ ಮಾಡ್ಕೊಂಡ್ರೆ ಬೆಳಗ್ಗೆ 6 ಗಂಟೆಯಿಂದ ಒಂದು 10 ಗಂಟೆವರೆಗೂ ಮ್ಯಾನೇಜ್ ಮಾಡ್ಬೋದು. ಸೊ 10 ಗಂಟೆ ಆದಾದಮೇಲೆ 12 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಮತ್ತೆ ನಾವು 5 ಗಂಟೆಯಿಂದ ಬಿಡ್ತಾಯಿದ್ದೀವಿ. ಇನ್ ಟೈಮ್ ಅಂದರೆ ಫುಲ್ ಟೈಮ್ ಕೊಡ್ತಾ ಇಲ್ಲ. ಇವಾಗ ಪಾರ್ಟ್ ಮಾಡಿ ಒಂದು 4 ಅವರ್ ಕೊಡ್ತಾ ಇದ್ದೀವಿ. ಅಂದರೆ ಜನ ಮಾತ್ರ ಬಂದು ಕ್ಯೂ ಅಲ್ಲಿ ನಿಂತೆ ತೆಗೆದು ಗುಂಪು ಆಗ್ತಾನೆ ಇದೆ. ನಿಂತ್ಕೊಳ್ಳೇಬೇಕು ಸರ್. ಏನಕ್ಕೆ ಅಂದರೆ ಅಟ್ ಎ ಟೈಮಲ್ಲಿ ಲೋಡ್ ಆಗಲ್ಲ. ಮೊದಲು ಅಂದರೆ ಇಲ್ಲಿ ಬಿಡ್ತಾಯಿದ್ರು ಲೋಡ್ ಆಗ್ತಾ ಇರೋದು, ನೀರು ಚೆನ್ನಾಗಿತ್ತು ನಮಗೆ. ಇವಾಗ ನೀರು ಬರ್ತಾ ಇಲ್ಲ. ನೀರು ಲೋಡ್ ಆಗ್ತಾ ಇರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಕೆಲವರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಎಲ್ಲ ಕೆಲಸಗಳನ್ನು ಬಿಟ್ಟು ಕುಡಿಯುವ ನೀರಿಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾದಂಥ ಪರಿಸ್ಥಿತಿ, ಎಷ್ಟು ಕಷ್ಟ ಆಗ್ತಾ ಇದೆ? ಕಷ್ಟನೇ ಸರ್. ನಾವೀಗ ಕೆಲಸ ಕಾರ್ಯಗಳು ಬಿಟ್ಟು 2 ಗಂಟೆ 3 ಗಂಟೆ ಟೈಮ್ ಬಂದು ಕ್ಯೂ ನಿಂತ್ಕೋಬೇಕು. ಸಿಕ್ಕಿದ್ರೆ ತೊಗೊಂಡೋಗ್ಬೇಕು, ಇಲ್ಲಾಂದರೆ ಖಾಲಿ ಕ್ಯಾನ್ ವಾಪಸ್ ತೊಗೊಂಡೋಗ್ಬೇಕು. ತುಂಬ ನೀರಿಗೆ ಅಭಾವ ಆಗಿದೆ ದಾಸರಳ್ಳಿ ಮಲ್ಸಂದ್ರ ವಾರ್ಡಲ್ಲಿ. ಇದು ಮುನ್ರಾಜಣ್ಣ ಅವ್ರ ಕ್ಷೇತ್ರ. ಇದು ಮುಂದೆ ಏನು ಮಾಡಬೇಕು ಏನು ಎಲ್ಲ ನಿಮಗೆ ಅವರಿಗೆ ಬಿಟ್ಟಿದ್ದು ಅಲ್ಲ. ಈಗ ಯಾಕಂದ್ರೆ ಬೇಸಿಗೆ ಈಗ ಆರಂಭ ಆಗ್ತಾ ಇದೆ, ಇನ್ನೂ ಕೂಡ ಕಂಪ್ಲೀಟ್ ಆಗಿ ಬೇಸಿಗೆ ಆರಂಭ ಆಗಿಲ್ಲ. ಇನ್ನು ಫೆಬ್ರವರಿಯಲ್ಲಿದ್ದೇವೆ ನಾವು. ಈಗಲೇ ಈ ಪ್ರಮಾಣದ ಸಂಕಷ್ಟ ಎದುರಾದ್ರೆ ಮುಂದೆ ಹೇಗೆ? ಯಾಕಂದ್ರೆ ನಾವು ಏಪ್ರಿಲ್ ಮೇಗೆ ಇನ್ನೂ ದೊಡ್ಡ ಮಟ್ಟದ ಬೇಸಿಗೆಯನ್ನು ಎದುರಿಸಬೇಕು. ಇನ್ನೂ ತೊಂದರೆ ಆಗುತ್ತೆ, ಇನ್ನೂ ನೀರಿಗೆ ತೊಂದರೆ ಆಗುತ್ತೆ, ಅಭಾವ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. BBMP ಅವರು ಇವಾಗಲೇ ಎಚ್ಚೆತ್ಕೊಂಡ್ರೆ ಏನೋ ಜನಗಳಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ. ಎಚ್ಚೆತ್ಕೋಬೇಕು ಸರ್ಕಾರ. ಕಾವೇರಿ ನೀರಿನ ಕತೆ ಹೇಗಿದೆ ಸರ್? ಕಾವೇರಿ ನೀರಾದರೂ ಇನ್ ಟೈಮ್ಗೆ ಬರುತ್ತಾ? ಎಷ್ಟು ದಿನಕ್ಕೊಂದ್ಸರಿ ಬರ್ತಾ ಇದೆ? ವಾರದ ಮೇಲೆ 1 ವಾರಕ್ಕೊಂದ್ಸರಿ ಕೊಡ್ತಾವ್ರೆ ನಮಗೆಲ್ಲ. ಕಾವೇರಿ ನೀರು 1 ವಾರಕ್ಕೊಂದ್ಸರಿ ಕೊಡ್ತಾರೆ, ಅದು ಸರಿಯಾಗಿ ಬರ್ತಾ ಇಲ್ಲ. ಅಂದ್ರೆ ನೀವೆಲ್ಲ ಕೂಡ ಇದ್ರೆ ಈ ನೀರುಗಳ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದೀರಿ ಈಗ? ಹೌದು. ಮಲ್ಸಂದ್ರ ನೀರಿಗೆ, ಇದಕ್ಕೆ ಕಾಯಿ ನೀರಿಗೆ ಡಿಫೆಂಡ್ ಆಗಿದೆ. ಓಕೆ, ಇದು ಮಲ್ಸಂದ್ರ ಅಂದ್ರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲ್ಸಂದ್ರ
ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ನೀರೇನಿದೆ ಅದನ್ನೇ ಬಳಕೆ ಮಾಡುವಂಥ ಪರಿಸ್ಥಿತಿ ಈ ಭಾಗದಲ್ಲಿದೆ. ಅದನ್ನು ಕೂಡ ಗಂಟೆಗಟ್ಟಲೆ ಕಾದು ಒಂದು ಕ್ಯಾನ್ ನೀರನ್ನು ಹಿಡಿಬೇಕು ಅಂದರೆ ಗಂಟೆಗಟ್ಟಲೆ ಬಂದು ಕ್ಯೂ ಅಲ್ಲಿ ನಿಂತು ತೆಗೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಸದ್ಯ ಈ ಭಾಗದ ಜನರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.